welcome to Kushani Vlogs. Hi friends, welcome to my new vlog. ಒಣಕೆ ಕರ್ಗ. ಸೊ ಶಾರ್ಟ್ ವಿಡಿಯೋ ಇದು. ಸೊ ಯಾವ ಥರ ಇರುತ್ತೆ ನೋಡೋಣ ಬನ್ನಿ. ಓಕೆ, ನಮ್ಮ ಪುಟಾಣಿ ಹೋಗೋಣ. Let's go. ಅಪ್ಪನೂ ಬರಬೇಕು. ಅಪ್ಪನೂ ಬರ್ಬೇಕು. ಏನೇ ಮೆಟ್ಕೊಂಡಿದೆ ಏನಿದು? ಖುಷಿ ರೆಡಿ ಆಗಿದ್ದಾಳೆ. ಅಲ್ಲಿ ಹೋಗ್ರಿ. ಹಾಂ, ಆಮೇಲೆ ನಾನು ಖುಷಿ ಗಾಡಿಯಲ್ಲಿ ಬರ್ತೀವಿ. ಈಗ ಹೊರಟಿದ್ದೀವಿ, ನಾನು ಹಾಸಿನಿ ಹಾಗೆ ಅಮ್ಮ ಹಂಗೆ ಡ್ಯೂಟಿಯಿಂದ ಬರ್ತಾ ಇದ್ದಾರೆ. ಸೊ ಅಲ್ಲಿ ಡಾಪ್ ಮಾಡ್ಕೊಂಡು ತೋರಿಸ್ತೀವಿ. Let's go. ಸೊ ಲೆಟ್ಸ್ ಕಮ್. ಮಮ್ಮಿ 150 ಕೊಟ್ಟಿದ್ದೆ. ಸಾಕು. ಬಾಯ್ ಅಪ್ಪು. ಅಪ್ಪು ಬಾಯ್. ಬಾಯ್. ಹಂಗೆ ಅಜ್ಜಿನೂ ಕರ್ಕೊಂಡು ಬರ್ತೀವಿ. ಗೈಸ್, ಗಾಡಿನ ಪಾರ್ಕ್ ಮಾಡಿ ನಾನು ಹನಿ ಪುಟಾಣಿ ಮಾಡಿ ಮೇಲೆ ಬರೋ ಅಷ್ಟೊತ್ತಿಗೆ ಅಮ್ಮ ಕೂತ್ಕೊಂಡಿದ್ರು ಬಂದು. ಸೊ ನಮ್ಮ ಹನಿ ಪುಟಾಣಿಗೆ ತಿನ್ನೋದಕ್ಕೆ ಖರ್ಜೂರ ಕೊಟ್ಟಿದ್ರು ಅಮ್ಮ. ಸೊ ಅವಳು ಕೂತ್ಕೊಂಡು ತಿಂದ್ಕೊಂಡು ಅವ್ರ ಅಜ್ಜಿ ಜೊತೆ ಮಾತಾಡ್ಕೊಂಡಿದ್ದಾಳೆ. ಗೈಸ್, ನಮ್ಮ ಹನಿ ಪುಟಾಣಿ ಅವ್ರ ಅಜ್ಜಿ ಬಂದಿದ ತಕ್ಷಣ ಪ್ರತಿಯೊಂದು ಬೆಳಿಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಮಾಡಿರ್ತಾಳೆ ಅದನ್ನೆಲ್ಲ ಪ್ರತಿಯೊಂದು ಒಂದು ಸಹ ಬಿಡದೆ ಅವ್ರ ಅಜ್ಜಿ ಹತ್ರ ಎಲ್ಲ ಶೇರ್ ಮಾಡ್ಕೊಂಡ್ಬಿಡ್ತಾಳೆ. ಸೊ ಗೈಸ್, ಇಲ್ಲಿ ಕಾಣ್ತಿದ್ಯಲ್ಲ, ಇಲ್ಲಿ 4 ಡ್ರಮ್ ಇಟ್ಟಿದಾರಲ್ಲ, ಅಲ್ಲೇ ಈಗ ಒಣಕೆ ಕರ್ಗ ಆಡೋ ಅಂಥದ್ದು. ಸೊ ಇಲ್ಲಿ ಒಣಕೆ ಕರ್ಗ ಎತ್ಕೊಂಡು ಸ್ವಾಮಿಗಳವರು ಡ್ಯಾನ್ಸ್ ಮಾಡ್ತಾರೆ. ಸೊ ಅದಕ್ಕೆ ಈ ಥರ ಎಲ್ಲ ಪ್ರತಿಯೊಂದು ಸೆಟಪ್ ಮಾಡ್ತಾ ಇದ್ದಾರೆ. 4 ಈಗ ಡ್ರಮ್ ಇಟ್ಟಿದ್ರಲ್ಲ, ಸೊ ಅದಕ್ಕೆ ದಾರ ಕಟ್ಟಿ ಈ ಥರ ಮಧ್ಯದಲ್ಲಿ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ ಸ್ವಾಮಿಗಳವ್ರಿಗೆ. ಅದಕ್ಕೋಸ್ಕರ ಈಗ ನೋಡಿ ತುಂಬ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಆಗಲೇ ಕಡಿಮೆ ಜನ ಇದ್ದರು, ಈಗ ಎಲ್ಲೆಲ್ಲಿರೋರು ಬರ್ತಾ ಇದ್ದಾರಲ್ಲ, ತುಂಬ ಜನ ಆದರು. ಹಾಗೆ ನೋಡಿ ಗೈಸ್, ಇಲ್ಲಿ ಸ್ವಾಮಿಗಳವರು ಬರ್ತಾ ಇದ್ದಾರೆ. ಸೊ ಸ್ವಾಮಿಗಳವ್ರನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗಿ ಈಗ ಅಲ್ಲಿಂದ ಹೆಣ್ಮಕ್ಳು ನೀರೆಲ್ಲ ಹೊತ್ಕೊಂಡು ಬಿಂದಿಗೆಗಳಲ್ಲಿ ಸೊ ಸ್ವಾಮಿನ ಕರ್ಕೊಂಡು ಅವರ ಅಲ್ಲಿ ಕರಗ ಕುಣಿಯುತ್ತಲ್ಲ, ಸೊ ಆ ಪ್ಲೇಸ್ಗೆ ಬರ್ತಾ ಇದ್ದಾರೆ. ಸೊ ಈ ವ್ಲಾಗ್ ಹಿಂಗೆ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ ಗಾಯ್ಸ್. ಕರಗ ನೋಡಲಿಕ್ಕೆ ನವೀನ್ ಬರ್ತೀನಿ ಅಂತ ಹೇಳಿದ್ರು, ಆದರೆ ಪುಟಾಣಿ ಮಲಗಿಬಿಟ್ಟಿದ್ಲಂತೆ, ಅದಕ್ಕೋಸ್ಕರ ಅವರು ಮನೆಯಲ್ಲೇ ಇದ್ದಾರೆ. ಸೊ ಈಗ ನಾನು, ಅಮ್ಮ ಹಾಗೆ ಪುಟಾಣಿ ಕರಗ ನೋಡ್ತಾ ಇದ್ದೀವಿ. ಮೊದಲಿಗೆ ಬಿಂದಿಗೆಯಲ್ಲಿ ನೀರು ತೊಗೊಂಬಂದಿರ್ತಾರಲ್ಲ, ಸೊ ಆ ಬಿಂದಿಗೆಯಲ್ಲಿರೋಂಥ ನೀರನ್ನು ಸ್ವಲ್ಪ ಹಾಕಿ ಆ ಒಣಕೆನ ಕ್ಲೀನಾಗಿ ತೊಳಿತಾರೆ. ಸೊ ತೊಳೆದ್ಮೇಲೆ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಆಮೇಲೆ ಅದಕ್ಕೆ ಪೂಜೆ ಎಲ್ಲ ಕೈಗೊಳ್ತಾರೆ. ಸೊ ಗೈಸ್, ನಿಮಗೆ ಕಾಣ್ತಿದೆಯಾ ಎಷ್ಟು ಚೆನ್ನಾಗಿ ಎಲ್ಲ ಮಾಡ್ತಾ ಇದ್ದಾರೆ ಅಂತ. ಒಣಕೆಗೆ ಪೂಜೆ ಮಾಡಿದ್ದಾಯಿತು. ಆಮೇಲೆ ಒಣಕೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಾಗೆ ಹೂವು ಎಲ್ಲ ಹಾಕಿ, ಹಾಗೆ ವೀಳ್ಯದೆಲೆ ಅಡಿಕೆ ಪ್ರತಿಯೊಂದು ಎಲ್ಲ ಹಾಕಿ ಅವರು ಪೂಜೆ ಮಾಡ್ತಾ ಇದ್ದಾರೆ. ಸೊ ಅವರು ಅವರ ಪದ್ಧತಿಯ ಪ್ರಕಾರ ಅವರು ಏನೆಲ್ಲ ಕಾರ್ಯ ಮಾಡಬೇಕು ಆ ಕಾರ್ಯ ಎಲ್ಲ ಸ್ವಾಮಿಯವರು ಮಾಡ್ತಾ ಇರೋವಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಗೈಸ್, ಆಮೇಲೆ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಮಾಡಿದ್ದಾದ್ಮೇಲೆ ಒಣಕೆ ಕರ್ಗನ ಎತ್ಕೊಳ್ಳೋ ಅಂಥದ್ದು. ಗೈಸ್, ಈಗ ಮಂಗಳಾರತಿ ಮಾಡ್ತಾ ಇದ್ದಾರೆ ಸ್ವಾಮಿಯವರು. ಸೊ ಮಂಗಳಾರತಿ ಮಾಡಿ ಆಮೇಲೆ ಕೈ ಮುಗಿದು ಅದಕ್ಕೆ ಆಮೇಲೆ ಅವ್ರ ತಲೆ ಮೇಲೆ ಒಣಕೆ ಕರ್ಗನ ಎತ್ಕೊಂಡು ಕುಣಿತಾರೆ. ಸೊ ಇದು ಹಸಿ ಕರ್ಗ ಹಾಗೆ ಹೂವಿನ ಕರ್ಗ ಆದಮೇಲೆ ಒಣಕೆ ಕರ್ಗ ಮಾಡೋ ಅಂಥದ್ದು. ಗೈಸ್, ನಾನು ಇಂದಿನ ವ್ಲಾಗಲ್ಲಿ ಹೂವಿನ ಕರ್ಗ ಸಹ ವ್ಲಾಗ್ ಮಾಡಿ ಹಾಕಿದ್ದೀನಿ. ಸೊ ಒಣಕೆ ಕರ್ಗ ವ್ಲಾಗ್ ಮಾಡೋದು ಸ್ವಲ್ಪ ಡಿಲೇ ಆಯಿತು, ಅದಕ್ಕೋಸ್ಕರ ನಾನು ಈಗ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಗೈಸ್, ಸ್ವಾಮಿಯವರು ಪೂಜೆ ಎಲ್ಲ ಮಾಡಿದ್ದಾಯಿತು. ಸೊ ಈಗ ಒಣಕೆ ಕರ್ಗನ ಎತ್ಕೋತಾರೆ, ಬನ್ನಿ ನೋಡೋಣ.
ಗೈಸ್ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಸೊ ಸ್ವಾಮಿಯವರು ಒನಕೆ ಕರ್ಗನ ಎಷ್ಟು ಚೆನ್ನಾಗಿ ಹೊತ್ಕೊಂಡು ಕುಣಿತಾ ಇದ್ದಾರೆ ಅಂತ. ಗೈಸ್ ನಾನು ಈ ಸತನೇ ತುಂಬ ಚೆನ್ನಾಗಿ ಹೂವಿನ ಕರ್ಗ ಹಾಗೆ ಒನಕೆ ಕರ್ಗನ ನೋಡಿರೋ ಅಂಥದ್ದು. ಪ್ರತಿ ಬಾರಿಯೂ ಹೂವಿನ ಕರ್ಗ ನೋಡಿದ್ರೆ ಒನಕೆ ಕರ್ಗ ನೋಡೋಕ್ಕಾಗ್ತಾ ಇರಲಿಲ್ಲ, ಮಿಸ್ ಮಾಡ್ಕೊತಾ ಇದ್ದೆ. ಸೊ ಒನಕೆ ಕರ್ಗ ನೋಡಿದಾಗೆಲ್ಲ ಹೂವಿನ ಕರ್ಗ ಮಿಸ್ ಮಾಡ್ಕೊತಾ ಇದ್ದೆ. ಸೊ ಈ ಥರ ನನಗೆ ಟೈಮ್ ಸಿಗ್ತಿರ್ಲಿಲ್ಲ ಹೂವಿನ ಕರ್ಗ ಹಾಗೆ ಒನಕೆ ಕರ್ಗ ನೋಡೋದಕ್ಕೆ. ಸೊ ಈ ಸತನೇ ಹೂವಿನ ಕರ್ಗ ಹಾಗೆ ಒನಕೆ ಕರ್ಗನ ತುಂಬ ಚೆನ್ನಾಗಿ ನೋಡಿರೋ ಅಂಥದ್ದು. ಅದಕ್ಕೋಸ್ಕರ ಡಿಲೇ ಆದರೂ ಪರವಾಗಿಲ್ಲ, ನಾನು ವೀಡಿಯೋಸ್ ಎಲ್ಲ ಹಾಗೆ ಇಟ್ಕೊಂಡಿದ್ದೆ. ಸೊ ಈಗ ಈ ವ್ಲಾಗ್ನ ಅಪ್ಲೋಡ್ ಮಾಡಿ ಹಾಕ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಇದು ಲೈಫ್ ಲಾಂಗ್ ನನಗೆ ಮೆಮೊರಬಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್ ನಮ್ಮ ಗುಡಿ ಬಂಡೆಯ ಹೂವಿನ ಕರ್ಗ ಹಾಗೆ ಒನಕೆ ಕರ್ಗ ವ್ಲಾಗ್ ಆಲ್ರೆಡಿ ನಾನು ಹೂವಿನ ಕರ್ಗ ವ್ಲಾಗ್ನ ಅಪ್ಲೋಡ್ ಮಾಡಿ ತುಂಬ ದಿನಗಳಾಗಿದೆ. ಆದರೆ ಒನಕೆ ಕರ್ಗದ್ದು ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಅದಕ್ಕೋಸ್ಕರ ವೀಡಿಯೋನೆಲ್ಲ ಹಾಗೆ ಎಡಿಟ್ ಮಾಡಿಟ್ಟಿದ್ದೆ. ಇವತ್ತು ನಾನು ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಗಾಯ್ಸ್ ನಿಮಗೆ ಯಾರಿಗೆಲ್ಲ ನನ್ನ ವ್ಲಾಗ್ಸ್ ತುಂಬ ಇಷ್ಟ ಆಗಿದೆಯೋ ಅವರೆಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವ್ಲಾಗ್ಸ್ ಬರ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ ಅಂತ ಹೇಳ್ತಾ, ಇಂಟ್ರೆಸ್ಟ್ ಇರೋರು ಹೋಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ, ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಮರಿಬೇಡಿ. ಸೊ ಗೈಸ್ ಫೈನಲಿ ಒನಕೆ ಕರ್ಗ ಮುಗೀತು. ಎಲ್ಲರೂ ತುಂಬ ಖುಷಿಯಾದರು, ನನಗೂ ತುಂಬ ಖುಷಿ ಆಯಿತು. ಸೊ ನಿಮಗೂ ಕೂಡ ಈ ವ್ಲಾಗ್ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಫೈನಲ್ ಆಗಿ ಸ್ವಾಮಿಗಳವರು ಎಲ್ಲರ ತಲೆ ಮೇಲೆ ನೀರನ್ನು ಹಾಕಿ ಆಮೇಲೆ ಎಲ್ಲರೂ ಆಶೀರ್ವಾದ ಮಾಡಿ ಅವರು ತಮ್ಮ ಮನೆಗೆ ಹೊರಟರು. ಸೊ ಇನ್ನು ನಮ್ಮ ಏರಿಯಾ ಬಾಯ್ಸ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ನೀರೆಲ್ಲ ಚುಮ್ಕೊತಾ ಇದ್ದಾರೆ ಅಂತ. ಗೈಸ್ ಇಷ್ಟೊತ್ತಾಯಿತು ನಾವು ಕರ್ಗ ನೋಡಿ ಬರೋಷ್ಟೊತ್ತಿಗೆ. ಸೊ ತುಂಬ ಚೆನ್ನಾಗಿತ್ತು ಗುಡಿಬಂಡೆ ಕರ್ಗ. ನಮ್ಮ ಪುಟಾಣಿ ತುಂಬ ಎಂಜಾಯ್ ಮಾಡೋದು. ಸೊ ಗೈಸ್ ಈ ವ್ಲಾಗ್ನ ಎಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಆಫ್ ಯು ಟೇಕ್ ಕೇರ್, ಬಾಯ್.